ಎಲ್ಲರಿಗೂ ನಮಸ್ಕಾರಗಳು. ರೆಡಿ ಇರುವಂಥ ಚೂಡಿದಾರಲ್ಲಿ ಸ್ಲೀವ್ಸು ಇಷ್ಟು ದೊಡ್ಡ ಸ್ಲೀವ್ ಬಂದಿರುತ್ತೆ, 18 ಇಂಚ್ ಮೇಲೆ ಈ ಥರ ಸ್ಲೀವ್ಸ್ ಬಂದಿರೋದನ್ನು ಕಡಿಮೆ ಮಾಡೋದು ಹೇಗೆ, ಹಾಗೆ ಆರ್ಮೋಲ್ ಇದು ಕೂಡ ದೊಡ್ಡ ಸೈಜ್ ಆಗಿರುತ್ತೆ, ಆವಾಗ ಇದನ್ನು ಕೂಡ ಕಡಿಮೆ ಮಾಡೋದು ಹೇಗೆ ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಓಪನ್ ಮಾಡ್ಕೊಳ್ಬೇಕು ನಾವು. ಇಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಕರೆಕ್ಟಾಗಿ ಬರೋದಿಲ್ಲ ನೀಟಾಗಿ. ಇಲ್ಲಿ ಆರ್ಮೋಲು ಕೂಡ ದೊಡ್ಡ ಸೈಜ್ ಆಗಿರುತ್ತೆ, ಕೆಲವೊಂದೊಂದು XXL ಎಲ್ಲ ತೊಗೊಂಡ್ರೆ ಇಲ್ಲಿ ಸ್ವಲ್ಪ ಲೂಸು ಜಾಸ್ತಿ ಇರುತ್ತೆ. ಅದನ್ನು ಇವಾಗ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಇದನ್ನ ಇಲ್ಲಿ ಬಿಚ್ಕೊಳ್ಬೇಕು. ಎರಡು ಕಡೆ ಸ್ಲೀವ್ಸನ್ನು ನಾವು ಬಿಚ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಬೇಗನೆ ಆಗುತ್ತೆ, ಇದೇನು ಕಷ್ಟ ಆಗಲ್ಲ. ಈ ಥರ ಎರಡು ಸೈಡು ಓಪನ್ ಮಾಡ್ಕೊಳ್ಬೇಕು. ಎರಡು ಸ್ಲೀವ್ಸನ್ನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಈ ಆರ್ಮಲ್ ರೌಂಡನ್ನು ಹೇಗೆ ಕಡಿಮೆ ಮಾಡೋದು ಅನ್ನೋದನ್ನು ಇವಾಗ ತಿಳಿಸ್ತೀನಿ. ಫಸ್ಟು ನಾವು ಈ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡೋದನ್ನು ತಿಳಿಸ್ತೀನಿ. ಇವಾಗ ಇದು ಎರಡನ್ನು ಇಲ್ಲಿ ಒಂದೊಂದೆರಡು ಗುಂಡು ಪಿನ್ಗಳನ್ನ ಹಾಕ್ಕೊಳ್ಳಿ. ಈ ಎರಡನ್ನು ಸೇರಿಸಿ ಗುಂಡು ಪಿನ್ಗಳನ್ನು ಹಾಕ್ಕೊಳ್ಳಿ, ಅವಾಗ ನಿಮಗೆ ಈಸಿ ಆಗುತ್ತೆ ಕಟ್ಟಿಂಗ್ ಮಾಡೋದಕ್ಕೆ. ಇದಾಗಲೇ ಒಂದು ಸಲ ಸ್ಟಿಚ್ ಆಗಿರುತ್ತಲ್ವಾ, ಹಾಗಾಗಿ ಸ್ವಲ್ಪ ಫ್ರೀಯಾಗಿರಲ್ಲ ಬಟ್ಟೆ. ಇದೆಲ್ಲೂ ಫೋಲ್ಡ್ ಆಗದೆ ಇರೋಂಗೆ ನೀಟಾಗಿ ನೋಡಿಕೊಂಡು ಒಂದು 2-3 ಕಡೆ ನೀವು ಗುಂಪಿನ ಹಾಕ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. ಈ ಥರ ಇವಾಗ ನಮಗೆ ಎಷ್ಟು ಇಂಚಿಗೆ ಸ್ಲೀವ್ಸ್ ಬೇಕು ಅನ್ನೋದನ್ನು ಒಂದು ಅಳತೆನಲ್ಲಿ ನೋಡ್ಕೊಳ್ಳಿ. ನಿಮ್ಮದು ಹಳೆ ಡ್ರೆಸ್ನಲ್ಲಿ ಎಷ್ಟು ಇಂಚ್ ಇರುತ್ತೆ, ಎಷ್ಟು ಇಂಚ್ ಬೇಕಾಗುತ್ತೆ ಅದನ್ನು. ನಾನಿವಾಗ 15 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಇಲ್ಲಿ 15 ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತೀನಿ. ಈ ಕಡೆನೂ 15 ಇಂಚಿಗೆ ಈ ರೀತಿ ಟೇಪನ್ನು ಇಟ್ಕೊಳ್ಳಿ, ಅಷ್ಟೇ ಮಾರ್ಕ್ ಮಾಡಬೇಡಿ. ಇಲ್ಲಿ ನೋಡಿ 15 ಇದೆ, ಇಲ್ಲಿಂದ ಈ ರೀತಿ ಇಟ್ಕೊಂಡು ಇಲ್ಲಿಂದ ಒಂದು 3/4 ಇಂಚಿಗೆ ಮಾರ್ಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ 3/4 ಇರಲಿ, ಇಲ್ಲಿ 15 ಇದೆ, ಇಲ್ಲಿಂದ ಒಂದರಿಂದ ಇಲ್ಲಿಂದ 3/4ಗೆ ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ಳಿ. ಇದು ಡೌನು. ನಾವು ಬ್ಲೌಸ್ನಲ್ಲಿ ಡ್ರೆಸ್ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಬರುತ್ತಲ್ವ, ಇದು ಚಾಕ್ ಪೀಸ್ ಇದೆ, ಕಲರ್ ಇದೆ. ಇಲ್ಲಿ 3/4 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಮಾಮೂಲಿ ಸ್ಲೀವ್ಸ್ ಕಟ್ಟಿಂಗಿಗೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಮತ್ತೆ ಇಲ್ಲಿಂದ 8.5 ಇಂಚಿಗೆ ಇಂಚು ಇಲ್ಲಿದೆ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ ಬರುತ್ತೆ, ಅಲ್ಲಿ ಬಟ್ಟೆನೂ ಇರುತ್ತೆ. ಏನು ನಿಮಗೆ ಇಲ್ಲಿ ಶೇಪ್ ಕೊಡೋದಕ್ಕೆ ಬೇಕಾಗುತ್ತೆ ಅಂತ ನಾನು ಈ ಥರ ತೋರಿಸ್ತಾ ಇರೋದು. ಅಲ್ಲಿ ಬಟ್ಟೆನೂ ಕೂಡ ಇಷ್ಟೇ ಇರುತ್ತೆ, ನೀವು ಸ್ಟಿಚಿಂಗ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಅದು. ಇಲ್ಲಿಂದ 8.5 ಇಂಚಿಗೆ ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ತಿಳಿಸ್ತಾ ಇರೋದು. ಇಲ್ಲಿಂದ ನಾರ್ಮಲ್ಲು ಬ್ಲೌಸು ಇದಕ್ಕೆ ಡ್ರೆಸ್ಸಿಗೆಲ್ಲ ಯಾವ ರೀತಿ ಕಟ್ಟಿಂಗನ್ನು ಮಾಡ್ತೀವೋ ಅದೇ ಥರನೇ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು. ಇದರಲ್ಲೇನು ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪ್ ಅಂತ ಏನು ತೆಗಿಯೋಂಗಿಲ್ಲ, ಯಾಕೆಂದರೆ ಇದರಲ್ಲಿ ಏನು ಅಷ್ಟು ಫ್ರೀಯಾಗೇ ಇರುತ್ತಲ್ವ. ಹಾಗಾಗಿ ನಾವು ಚೂಡಿದಾರನ್ನ ಕಟ್ ಮಾಡಿ ಸ್ಟಿಚ್ ಮಾಡೋದಾದರೆ ಆ ಥರ ಎಲ್ಲ ಮಾಡಬೇಕು. ಈ ರೆಡಿ ಇರೋ ಡ್ರೆಸ್ಗಳಿಗೆಲ್ಲ ಶೇಪ್ ಏನು ಬೇಕಾಗೋದಿಲ್ಲ. ಇವಾಗ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇದು ಸೇಮ್ ಕಲರ್ ಚಾಕ್ ಪೀಸಲ್ಲೇ ಮಾಡಿಬಿಟ್ಟೆ, ನಾನು ಕಾಣಿಸ್ತಾ ಇಲ್ಲ. ಮಾಮೂಲಿ ಈ ಥರ ಶೇಪನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಇಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದರೆ ನೀಟಾಗಿ ಬರೋದಿಲ್ಲ. ಈ ರೀತಿ ಎಲ್ಲ ಅವರು ಡಿಸೈನ್ನ ಕೊಟ್ಟಿರ್ತಾರೆ, ಇದೆಲ್ಲ ಒಳಗಡೆ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ತೆಗೆದುಬಿಟ್ಟು ಎರಡೂ ಸ್ಲೀವ್ಸನ್ನ ತೆಗೆದು ಓಪನ್ ಮಾಡಿ ಈ ಥರ ಶೇಪ್ ಕೊಟ್ಕೊಂಡು ಸ್ಟಿಚ್ ಮಾಡ್ತೀನಿ. ಚೆನ್ನಾಗಿ ಬರುತ್ತೆ ಅವಾಗ ನಿಮಗೆ. ಚೂಡಿದಾರ್ ನಾವು ರೆಡಿ ಚೂಡಿದಾರ ಸ್ಟಿಚ್ ಮಾಡಿರೋ ಥರನೇ ಇದೆಲ್ಲ ಶೇಪು ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನಾದರೂ ತೆಳು ಇತ್ತು ಬಟ್ಟೆ ಅಂದರೆ ನೀವು ಲೈನಿಂಗು ಕೂಡ ಹಾಕ್ಕೊಳ್ಬೋದು.
ಈ ಥರ ಶೇಪ್ ಬಂದಿದೆ. ಇಲ್ಲೊಂದು ನಾಚನ್ನ ಹಾಕ್ಕೊಂಬಿಡಿ. ಇದನ್ನು ಅಷ್ಟೇ ಈ ಭುಜದ ಜಾಯಿಂಟ್ಗಳಿರುತ್ತಲ್ಲ ಅಲ್ಲಿ ನೀಟಾಗಿ ನೋಡಿಕೊಂಡು ಒಂದೇ ಸಮ ಇರಬೇಕು ಬಟ್ಟೆ. ಈ 4 ಈ ರೀತಿ ಕ್ಲೀನಾಗಿ ಎಲ್ಲೂ ಸುಕ್ಕಿಲ್ಲದೆ ಇರೋಂಗೆ ಕರೆಕ್ಟಾಗಿ ಬಟ್ಟೆನ ಇಟ್ಕೊಂಡು 1-2 ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. 1-2 ಗುಂಡು ಪಿನ್ ಹಾಕ್ಕೊಂಡ್ರೆ ನಮಗೆ ಬಟ್ಟೆ ಜರ್ಗಾಡೋದಿಲ್ಲ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಒಂದೊಂದು ಸಾರಿ ತೊಗೊಂಡ್ಬಿಡ್ತೀವಿ, ಸ್ವಲ್ಪ ದೊಡ್ಡ ಸೈಜಲ್ಲೇ ಬಂದುಬಿಡುತ್ತೆ ಡ್ರೆಸ್ಗಳು. ಆ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಭುಜದ ಅಳತೆ ಎಷ್ಟಿದೆ ಆ ಡ್ರೆಸ್ನಲ್ಲಿ ನೋಡಿಕೊಂಡು ತಗೊಳ್ಳಿ. ಇಲ್ಲಿ ನನಗೆ 4.25 ಇಂಚು ಬೇಕು. ಇದು 4.25 ಇಂಚು, ಸ್ವಲ್ಪನೇ ಜಾಸ್ತಿ ಇದೆ ಅಷ್ಟೇ, ಜಾಸ್ತಿ ಅಷ್ಟೊಂದೇನಿಲ್ಲ. ಹಾಗಾಗಿ ಸ್ವಲ್ಪನೇ ನಾನು ಇದನ್ನು ಟ್ರಿಮ್ ಮಾಡ್ಕೊಳ್ತೀನಿ. ಈ ಸೈಡು ಸ್ಟಿಚ್ ಹಾಕೋದಕ್ಕೂ 1/2 ಇಂಚ್ ಬೇಕಾಗುತ್ತಲ್ವ ಇಲ್ಲಿ. ಹಾಗಾಗಿ ನೋಡಿಕೊಂಡು ಅಳತೆನ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಜಾಸ್ತಿ ಏನು ಮಾಡ್ತಾಯಿಲ್ಲ, ಇದನ್ನು ಜಾಸ್ತಿ ಬೇಕಾಗಿಲ್ಲ. ಹಾಗೆ ನಿಮಗಾಗಿ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿಂದ ಒಂದು ಶೇಪನ್ನು ಕೊಟ್ಕೊಳ್ಳಿ ಅಷ್ಟೇ. ಈ ಥರ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಎಷ್ಟು ಇಂಚಿಗೆ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಒಂದು 1/2 ಇಂಚಷ್ಟು ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಇದು ಇಷ್ಟು ದೊಡ್ಡದು ಬಂದುಬಿಡುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ, ಇವಾಗ ಸ್ಟಿಚ್ ಮಾಡುವಾಗ ನಾನು ತೋರಿಸ್ತೇನೆ. ಇದನ್ನು ಫಸ್ಟು ಕಟ್ಟಿಂಗನ್ನು ಮಾಡ್ಕೊಂಡ್ಬಿಡ್ತೀನಿ. ತುಂಬ ದೊಡ್ಡದಾದರೆ ಈ ಕಂಕಳ ಕೆಳಗಡೆ ಎಲ್ಲ ಲೂಸ್ ಕಾಣ್ತಾ ಇರುತ್ತೆ, ಡ್ರೆಸ್ಸು ಚೆನ್ನಾಗೇ ಕಾಣಿಸಲ್ಲ. ನೀಟಾಗಿ ಮಾಡ್ಕೊಳೋದು. ಇವಾಗ ಈ ಆರ್ಮೋಲ್ ದೊಡ್ಡದಿದೆಯಲ್ವಾ ಸೈಜು, ಇಲ್ಲಿ 1 ಇಂಚಿಗೆ ನಾವಿಲ್ಲಿ ಹಿಡಿಬೇಕು. ಈ ಭುಜದ ಜಾಯಿಂಟ್ ಬರುತ್ತಲ್ಲ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ದು, ಇಲ್ಲಿ 1 ಇಂಚಿಗೆ ನಾವು ಮಾರ್ಕಿಂಗನ್ನು ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಿ. ನಾನು ಇವಾಗ ಒಂದು ಅಂದಾಜಲ್ಲೇ ನೋಡಿ ಇಷ್ಟು ಬರುತ್ತೆ. ಒಂದು ಇಲ್ಲಿ ಸ್ಟಿಚ್ ಇದೆಯಲ್ಲ ಅಲ್ಲಿಂದ ತೊಗೊಳ್ಳಿ, ಇದು ಬಿಟ್ಬಿಡಿ. ಇಲ್ಲಿ ಅವರು ಆಗಲೇ ಸ್ಟಿಚ್ ಹಾಕಿದ್ದಾರೆ, ಇಲ್ಲ ಇವ್ರು ಹಾಕಿರೋ ಸ್ಟಿಚ್ ಇದೆ ನೋಡಿ ಇಲ್ಲಿ. ಇದರಿಂದನೇ 1 ಇಂಚಿಗೆ ನೀವಿಟ್ಟು ಇಲ್ಲಿ ಜಾಸ್ತಿ ಹಿಡಿಬೇಡಿ. ಇಲ್ಲಿ ಏನಾದರೂ ಡೀಪ್ ಜಾಸ್ತಿ ಇದೆ, ಲೂಸ್ ಇದೆ ಅಂದರೆ ಈ ಥರ ಮಾಡಿ. ಇಲ್ಲ ಅಂದರೆ ಇಲ್ಲಿಂದ ಕ್ರಾಸಾಗಿ ತೊಗೊಳ್ಳಿ. ಕ್ರಾಸಾಗಿ ಇಲ್ಲಿ 1 ಇಂಚ್ ಇದೆಯಾ, ಇಲ್ಲಿ ಬರ್ತಾ ಬರ್ತಾ ಮಾಮೂಲಿ 1/2 ಇಂಚಿಗೆ ಬನ್ನಿ. ಈ ರೀತಿ ಮಾಡಿಕೊಂಡ್ರೆ ಈ ಡೀಪ್ ಜಾಸ್ತಿ ಇದ್ರೂ ಈ ಥರ ಮಾಡಿ, ಆವಾಗ ನಿಮಗೆ ಡೀಪು ಕಡಿಮೆ ಆಗುತ್ತೆ. ನೋಡ್ಕೊಂಡು ಕರೆಕ್ಟಾಗಿ ಮಾಡಿ, ಏಕೆಂದರೆ ಇಲ್ಲಿ ಸ್ಟಿಚ್ ಆಗಿರುತ್ತಲ್ವ, ಅದು ಕರೆಕ್ಟಾಗಿ ಬರಬೇಕು ನಮಗೆ. ಒಂದೊಂದು ಸಲ ತೊಗೊಂಡ್ಬಿಡ್ತೀವಿ ಈ ಥರ ಡ್ರೆಸ್ಗಳು ಇಷ್ಟ ಆಯಿತು ಅಂದರೆ. ಇಲ್ಲಿಂದ ಕ್ರಾಸಾಗಿ ಬನ್ನಿ. ನನಗಿಲ್ಲಿ ಡೀಪು ಕೂಡ ಇದೆ ಜಾಸ್ತಿ, ಹಾಗಾಗಿ ಇಲ್ಲೂ ಕೂಡ ನಾನೊಂದು 3/4 ಇಂಚಷ್ಟು ತೊಗೊಳ್ತೀನಿ. ಮೊನ್ನೆ ನಾನು ಮೀಶೋದಿಂದ ಫೂಟ್ ತರಿಸಿದ್ನಲ್ವ, ಅದನ್ನು ಹಾಕಿ ಸ್ಟಿಚ್ ಮಾಡಿದಾಗಿಂದ ನಾನು ಮೋಟ್ರು ಸೌಂಡ್ ಬರ್ತಾಯಿದೆ. ಮುಂಚೆ ಆ ಥರ ಗುಳಿ ಅಂತ ಸೌಂಡ್ ಬರ್ತಾ ಇರಲಿಲ್ಲ, ಇವಾಗ ಸೌಂಡ್ ಬರ್ತಾಯಿದೆ. ಅದನ್ನು ಫಿಕ್ಸ್ ಮಾಡಿ ಅವತ್ತು ಸ್ಟಿಚ್ ಮಾಡಿದೆ, ಅವತ್ತಿಂದ ಈ ರೀತಿ ಆಗಿಬಿಟ್ಟಿದೆ. ಇಲ್ಲಿ 1 ಇಂಚು ಹಿಡಿದ ಮೇಲೆ ನಮಗಿಲ್ಲಿ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಈ ಆರ್ಮೋಲ್ ರೌಂಡು ಕಡಿಮೆ ಬರುತ್ತೆ. 1-2 ಸ್ಟಿಚ್ಚನ್ನ ಹಾಕ್ಕೊಳ್ಬೇಕು. ನೀವು ಅಳತೆನ ನೋಡ್ಕೊಳ್ಳಿ. ನಾನಿವಾಗ ಇಲ್ಲಿ ಈ ಅಳತೆಗೆ 1 ಇಂಚ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಅಳತೆ ಬರುತ್ತೆ ಅದನ್ನು ನೋಡ್ಕೊಳ್ಳಿ ನೀವು ಆ ಡ್ರೆಸ್ನಲ್ಲಿ. ಅದನ್ನು ನೋಡಿಕೊಂಡು ತೊಗೊಳ್ಳಿ. ಆಮೇಲೆ ಟೈಟ್ ಆಗೋದು ಇಲ್ಲ ಇನ್ನೂ ಲೂಸ್ ಆಗೋದು ಆ ಥರ ಆಗುತ್ತೆ. ನನಗಿಲ್ಲಿ 1 ಇಂಚಿಗೆ ಬೇಕಾಗಿತ್ತು, ನಾನು ಅದನ್ನು ತೋರಿಸಿದ್ದೀನಿ. ನಿಮ್ಮ ಡ್ರೆಸ್ನಲ್ಲಿ ಅಳತೆ ಏನಿದೆಯೋ ಅದು ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ನನಗಿದಿಲ್ಲಿ
8:15 ಬೇಕು, 8:15ನೇ ಇದೆ. ಇಲ್ಲಿ ಅಳತೆನ ತೊಗೊಳ್ಳಿ ನೀವು. ಇಲ್ಲಿ ಸ್ಟಿಚಿಂಗ್ ಬಿಟ್ಬಿಡಿ, ಅವ್ರು ಹಾಕಿರೋ ಸ್ಟಿಚಿಂಗಲ್ಲಿ ಬಿಟ್ಟು. ನಾನು ಅಲ್ಲಿ 8:15 ಮಾರ್ಕ್ ಮಾಡೋದ್ನಲ್ವಾ, ಇಲ್ಲೂ 8:15 ಇದೆ ನೋಡಿ. ಇಲ್ಲಿ ನಾನು ಮಾರ್ಕ್ ಮಾಡಿರೋದು ಇವಾಗ, ಸ್ಟಿಚ್ ಮಾಡಿರೋದು ಇಲ್ಲಿಗೆ 8:15 ಬಂದಿದೆ. ನಿಮ್ಮ ಡ್ರೆಸ್ಸಲ್ಲಿ ಎಷ್ಟಿದೆ ಅಳತೆ ನೋಡಿಕೊಂಡು ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ಇಲ್ಲಿ ಜಾಸ್ತಿ ಕಡಿಮೆ ಇಲ್ಲಿ ಮಾಡ್ಕೊಳ್ಬೋದು. ಅವಾಗ ಈ ಸೈಡು ನಾನು ಈಗ ಸ್ಟಿಚಿಂಗನ್ನು ಹಾಕ್ಕೊಳ್ತೀನಿ. ಇವಾಗ ಇದು 2 ಸೈಡು ಸ್ಟಿಚ್ ಆಯಿತು. ಈ ಸ್ಲೀವ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಇವಾಗ ಈ ಆರ್ಮೋಲ್ ರೌಂಡ್ ತೆಗ್ದಿದ್ದೀವಲ್ಲ ಈ ಡ್ರೆಸ್ಸು, ಇದು ಉಲ್ಟಾ ಇರಬೇಕು, ಸ್ಲೀವ್ಸು ಸೀದಾ ಇರಬೇಕು. ಇದನ್ನು ಉಲ್ಟಾ ಇಟ್ಕೊಂಡು ಇದು ಸೀದಾ ಇಟ್ಕೊಂಡು ಇವಾಗ ಸ್ಟಿಚ್ ಮಾಡೋದು. ಇದನ್ನು ಇಲ್ಲಿ ಒಳಗಡೆ ಕೊಡಿ. ಇಲ್ಲಿ ನಾಚು ಹಾಕ್ಕೊಂಡಿದ್ದೀವಲ್ವಾ, ನಾನು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಇದು ಸ್ಲೀವ್ಸ್ ಇದೆಯಲ್ವಾ, ಇದು ತೋಳು, ಇದು ಸೀದಾ ಇರಬೇಕು, ಈ ಡ್ರೆಸ್ಸು ಉಲ್ಟಾ ಇರಬೇಕು. ಇದನ್ನು ನೀವು ಫಸ್ಟು ಗಮನ ಇಟ್ಕೊಂಡು ನೋಡಿ, ಅದಾದಮೇಲೆ ಹಿಂದೆ ಮುಂದೆ ಆಗಿಬಿಡುತ್ತೆ. ಅದಕ್ಕಾಗೆ ನಾನು ತಿಳಿಸ್ತಾ ಇರೋದು. ಇವಾಗ ಇಲ್ಲಿ ನಾಚು ಹಾಕ್ಕೊಂಡಿದ್ದೀವಲ್ಲ, ಅದು ಕರೆಕ್ಟಾಗಿ ಈ ಭುಜದ ಜಾಯಿಂಟಿಗೆ ಕೂತ್ಕೊಳ್ಬೇಕು ನೋಡಿ. ಈ ಥರ ಕರೆಕ್ಟಾಗಿ ಕೂರಿಸ್ಕೊಂಡು ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. 2 ಸರಿ ವೀಡಿಯೋನ ನೋಡಿ ಮತ್ತು ಬಿಚ್ಚೋದು ಅದೇ ಕೆಲಸ ಆಗುತ್ತೆ. ಹಾಗಾಗಿ ಈ ನಾಚು ಮತ್ತು ಈ ಭುಜದ ಜಾಯಿಂಟ್ದು ನಾವಿಲ್ಲಿ 1 ಇಂಚಿಗೆ ಸ್ಟಿಚ್ ಹಾಕ್ಕೊಂಡ್ವಲ್ಲ, ಅದನ್ನು ಇಟ್ಟು ಇಲ್ಲಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇಲ್ಲಿಂದನೇ ಬನ್ನಿ, ಇದೇ ನಿಮಗೆ ಈಸಿ ಆಗೋದು. ಇವಾಗ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ರಫ್ ಮಾಡಿಕೊಂಡೇ ನೀವು ಸ್ಟಿಚಿಂಗನ್ನು ಮಾಡಿ. ನಾನು ಪ್ರತಿ ಸರಿನೂ ಹೇಳ್ತೀನಿ, ಇಲ್ಲಾಂದರೆ ನೀವು ಎಷ್ಟೇ ಸ್ಟಿಚಿಂಗ್ ಮಾಡಿದ್ರು ನೀಟಾಗಿ, ನೀವು ರಫ್ ಮಾಡಿಲ್ಲ ಅಂದರೆ ಬಿಚ್ಚೋಗ್ಬಿಡ್ತವೆ ಸ್ವಲ್ಪ ದಿನಕ್ಕೆ. ಇಲ್ಲಿ ಇವಾಗ 1/4 ಇಂಚ್ ಅಷ್ಟೇ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನಾವಿಲ್ಲಿ ಕಡಿಮೆಗೆ ಈ ಟೆನ್ಷನ್ ಅಷ್ಟೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಇರ್ತೀವಲ್ಲ, ಇಷ್ಟೇ ಅಗಲ ಮಾಡ್ತಿರ್ತೀವಲ್ಲ, ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಇಲ್ಲಿಗೆ ಈ ಕಂಕಳು ಕೆಳಗಡೆ ಸ್ಟಿಚ್ ಬರುತ್ತಲ್ಲ, ಅಲ್ಲಿ ಇಟ್ಕೊಳ್ಳಿ. ನಿಮಗೆ ಈಸಿ ಆಗಿದೆ ಅಂದರೆ ಈಗೇನೆ ಸ್ಟಿಚ್ ಮಾಡ್ಕೊಂಡು ಬಂದುಬಿಡಿ. ಇಲ್ಲ ಅಂದರೆ ಇಲ್ಲಿಗೆ ನಿಲ್ಲಿಸ್ಕೊಂಡು, ಇಲ್ಲಿದೆ ನೋಡಿ ಈ ಕಂಕ್ಳದ್ದು ಸ್ಟಿಚ್ ಬರುತ್ತಲ್ವ ಈ ಸೈಡು, ಇಲ್ಲಿಗೆ ನಿಲ್ಲಿಸ್ಬಿಡಿ. ಇಲ್ಲಿ ನಿಲ್ಲಿಸ್ಕೊಂಡು ರಫ್ ಮಾಡ್ಕೊಂಡು ನಿಲ್ಲಿಸಿ ತೆಕ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಇಲ್ಲಿ ಒಂದು ಫ್ರಿಲ್ಲನ್ನು ಕೊಟ್ಬಿಡ್ಬೋದು ಈ ಕೆಳಗಡೆ, ಇಲ್ಲಿ ಕೊಡೋಕ್ಕಾಗಲ್ಲ. ಮತ್ತು ಇದು ನೋಡಿ, ಇದು ಒಂದು ಸೈಡು ಸ್ಟಿಚ್ ಆಯ್ತಲ್ವ. ಇವಾಗ ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತೆ ತೋರಿಸ್ತೇನೆ ನೋಡಿ. ಮತ್ತು ಇಲ್ಲಿಂದನೇ ನೋಡಿ, ಇಲ್ಲಿ ಜಾಯಿಂಟ್ ಮಾಡಿ ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಹೋಗಿದ್ದೀನಿ. ಈ ಸೈಡ್ ಓಪನ್ನೇ ಇದೆಯಲ್ವಾ. ಇವಾಗ ಈ ಥರ ಉಲ್ಟಾ ಇಟ್ಕೊಳ್ಳಿ. ಇವಾಗ ಇಲ್ಲಿಂದ ಈಗ ಕೊಟ್ಟಿದ್ದೀನಿ, ಇಲ್ಲಿಂದ ಹಿಂಗೆ ಸ್ಟಿಚ್ ಮಾಡ್ಕೊಂಡು ಬಂದೀನಿ. ಇವಾಗ ಇಲ್ಲಿಂದ ನೀವು ಇದನ್ನು ಹಿಂಗೆ ತಿರುಗಿಸಿ ಹಾಕ್ಕೊಳ್ಳಿ ಅಷ್ಟೇ. ಆವಾಗಲೇ ಈ ಡ್ರೆಸ್ಸು ಇದ್ರದ್ದು ಬಂದಿತ್ತು. ಇವಾಗ ಸ್ಲೀವ್ಸ್ ಮೇಲೆ ಸ್ಟಿಚ್ ಹಾಕ್ಕೊಳ್ತೀವಿ ಅಷ್ಟೇ. ನಿಮಗೆ ನಾನು ಹೇಳ್ಕೊಡ್ತಾ ಇರೋದು ಬೇರೆ ಎಲ್ಲನೂ ಸ್ಟಿಚಿಂಗು ಮತ್ತು ಇದ್ರದ್ದೆಲ್ಲ ನಾನು ಕೇಳ್ತಾ ಇದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲೂ. ಕರೆಕ್ಟಾಗಿ ನಿಮಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತ ನೀವು ಯಾರು ಕಮೆಂಟ್ ಮಾಡಿ ಹೇಳ್ತಾನೇ ಇಲ್ಲ. ನಾನು ಸ್ಟಿಚಿಂಗ್ ವೀಡಿಯೋಗಳಾಗಲಿ, ಕಟ್ಟಿಂಗು, ಮಾರ್ಕಿಂಗ್ ವೀಡಿಯೋ ಆಗಲಿ, ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕೇಳ್ತೀನಿ. ನೀವು ಯಾರು ಕಮೆಂಟ್ ಮಾಡಿ ತಿಳಿಸ್ತಾ ಇಲ್ಲ. ಯಾಕೆಂದರೆ ನಮಗೂ ಈಸಿ ಆಗುತ್ತೆ, ನಾನು ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗೋದಕ್ಕೋಸ್ಕರ ನಾನು ನಿಮಗೆ ಕೇಳ್ಕೊಳ್ತಾ ಇರೋದು. ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಅರ್ಥ ಆಗಿದೆ ಅನ್ನೋದಾದರೆ. ಇಲ್ಲಿ ಇವಾಗ ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ಮತ್ತೆ ನಿಧಾನವಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ನಾನು ತುಂಬ ವೀಡಿಯೋಗಳನ್ನ ಹಾಕಿದ್ದೀನಿ, ಕಟ್ಟಿಂಗು, ಸ್ಟಿಚಿಂಗು, ಮಾರ್ಕಿಂಗ್ ಮಾಡೋದು ಹೇಗೆ, ಅಳತೆನ ತೊಗೊಳ್ಳೋದು ಹೇಗೆ ಅಂತೆಲ್ಲ ನಾನು ತಿಳಿಸಿದ್ದೀನಿ. ಆ ವಿಡಿಯೋಗಳನ್ನೆಲ್ಲ ನೋಡಿ. ಡ್ರೆಸ್ಸು ಹಾಕಿಲ್ಲ ನಾನು, ಡ್ರೆಸ್ದು ಇನ್ನು ಮುಂದೆ ಹಾಕ್ತೀನಿ. ಇವಾಗ ಫಸ್ಟು ಬ್ಲೌಸ್ದೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ.
ಬ್ಲೌಸ್ ವೀಡಿಯೋಗಳನ್ನೇ ಜಾಸ್ತಿ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಟಿಚ್ ಆಯಿತು ನೋಡಿ, ಇದು ನನಗೆ ಕರೆಕ್ಟಾಗಿ ಬಂತು, ಫುಲ್ಲು ರೌಂಡು ಕರೆಕ್ಟಾಗಿ ಬಂದಿದೆ. ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ನಾನಿವಾಗ ಹಾಕ್ಬಿಡ್ತೀನಿ. ನಾನಿವಾಗ 2 ಸ್ಟಿಚ್ಚನ್ನು ಹಾಕಿದೆ. ಇವಾಗ ಇನ್ನೊಂದು ತೋಳನ್ನು ನಾನಿವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದನ್ನು ಇವಾಗ ಆಚೆ ತೆಗೆದು ತೋರಿಸ್ತೀನಿ ನೋಡಿ. ಇದನ್ನ ಇವಾಗ ಆಚೆ ತೆಗೆದ್ರೆ ಇದು ಉಲ್ಟಾನೇ ಇರುತ್ತೆ. ಇದಕ್ಕೆ ನಾವು ಇದನ್ನು ಉಲ್ಟಾ ಇಟ್ಕೊಂಡೆ ಸ್ಟಿಚ್ ಮಾಡಿದ್ದಲ್ವಾ, ಹಾಗಾಗಿ ಇದು ಉಲ್ಟಾನೇ ಬರುತ್ತೆ. ನೀವೇನಾದರೂ ಇದನ್ನು ಉಲ್ಟಾ ಇದೆಯಲ್ಲ, ಇದನ್ನು ಉಲ್ಟಾ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ಸೀದಾ ಹಿಂಗೆ ಆಚೆ ತೆಗೆದವಾಗ ಸೀದಾ ಬರುತ್ತೆ. ಹಂಗಾಗಿ ನಾನು ತಿಳಿಸಿರೋದು. ನಿಮಗೊಂದು ಸರಿಗೆ ಅದು ಫಸ್ಟ್ ಟೈಮ್ ಗೊತ್ತಾಗಲ್ಲ, ನಾನು ಕೂಡ ಈ ಥರ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೆ. 1-2 ಸರಿ ವಿಡಿಯೋನ ನೋಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಹಾಗೆ ಈ ಸೈಡು ಇಲ್ಲೂ ಸ್ಟಿಚ್ ಮಾಡೋದನ್ನು ತೋರಿಸ್ಬಿಡ್ತೀನಿ ನಾನು, ಆಮೇಲೆ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಕೂಡ ಅಳತೆ ಕರೆಕ್ಟಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಬೇಕಾಗುತ್ತೆ ಮತ್ತು ಇಲ್ಲೂ ಕೂಡ ಇಲ್ಲೂ ಎಲ್ಲ ಎಷ್ಟೆಷ್ಟು ಇಂಚಿಗೆ ಬೇಕಾಗುತ್ತೆ ಅನ್ನೋದನ್ನು ನಿಮ್ಮ ಅಳತೆ ಇರೋವಂಥ ಡ್ರೆಸ್ನಲ್ಲಿ ನೋಡಿಕೊಂಡು ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ನನಗಿಲ್ಲೊಂದು 5 ಇಂಚಿಗೆ ಸಾಕು ಸ್ಟಿಚಿಂಗ ಮಾಡ್ಕೊಳ್ತೀನಿ. ನೀವು ಹೇಗೆ ಮಾಮೂಲಿ ಡ್ರೆಸ್ನ ಸ್ಟಿಚ್ ಮಾಡ್ತೀವಲ್ವ, ಅಳತೆ ನೋಡಿಕೊಂಡು ಹಾಗೆಯೇ ಸ್ಟಿಚ್ ಮಾಡೋದು. ಇಲ್ಲಿ ಅವರು ಕೊಟ್ಟಿರೋಂಥ ಅಳತೆಯಲ್ಲಿ ಎಷ್ಟಿದೆ ಅಂತ ನೋಡಿ ನಾನು ಸ್ಟಿಚ್ ಮಾಡ್ತೀನಿ. ಈಗ 6.5 ಇಂಚಿಗೆ ಬೇಕಾಗುತ್ತೆ ಅವ್ರಿಗೆ. ಇಲ್ಲಿಂದ ಒಂದು ಸ್ವಲ್ಪ ದೂರ ಸೇಮೇ ಇರುತ್ತೆ, ಇಲ್ಲಿ ನೋಡಿ ಹಾಕ್ಕೊಳ್ಳಿ. ಇಲ್ಲಿಂದ ಕ್ರಾಸ್ ಆಗುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ, ಕೈ ದಪ್ಪ ಇರುತ್ತಲ್ವ, ಹಂಗಾಗಿ ಇದನ್ನು ನಾನು ಅಳತೆನ ತೊಗೊಂಡೆ ನಾನು ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ತೀನಿ. 20 ಇದೆ, ಸಾಕಾಗುತ್ತೆ. ಇಲ್ಲಿ ಒಂದು ಅರ್ಧ ಇಂಚು ಇಲ್ಲ ಅಂದರೆ ಒಂದು ಇಂಚಿಗೆ ನಾನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ಮಾಡಿ ನೋಡಿ, ನಿಮಗೆ ಡ್ರೆಸ್ಸು ಕರೆಕ್ಟಾಗಿ ಬರುತ್ತೆ. ರೆಡಿ ಇರೋಂಥ ಡ್ರೆಸ್ಸನ್ನು ಲೂಸಾಗಿ ಹಾಕ್ಕೊಳ್ಳೋದ್ರ ಬದಲು ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಏನು ಒಂದು ಅರ್ಧ ಗಂಟೆ ಕೆಲಸ ಆಗುತ್ತೆ ಅಷ್ಟೇ, ಆದರೆ ನೀಟಾಗಿ ನಮಗೆ ಇರುತ್ತಲ್ವಾ. ಲೂಸಾಗಿ ಹಾಕ್ಕೊಳ್ಳೋದ್ರ ಬದಲು ಈ ಥರ ಹಾಕ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟು, ಒಂದು ಲೈಕನ್ನು ಮಾಡೋದು ಮರಿಬೇಡಿ. ಧನ್ಯವಾದಗಳು.